ಮನೇಲಿ ವಿನಯ್ ಅವರು ಹಿಸ್ಟ್ರಿ ಟೀಚರ್ ಆಗಿ ಬಂದಾಗ ಸೀಸನ್ 10 ಅಲ್ಲಿ ಯಾರು ಅಂದ್ರೆ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ರು, ಬಿಗ್ ಬಾಸ್ ಹಿಸ್ಟ್ರಿ ಬಗ್ಗೆ. ಸೊ ಆಗ ಕೇಳ್ತಾರೆ, ನಿಮ್ಗೆ ಹಿಂದೆ ಇರುವಂತಹ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಲ್ಲಿ ಈ ಮನೆಯ ಕಂಟೆಸ್ಟೆಂಟ್ ಗಳು ಯಾರನ್ನ ಹೋಲ್ತಾರೆ ಅಂತ ಕೇಳಿದಾಗ ಅವ್ರ ಪ್ರಕಾರ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಸಿರಿ ಅವರು ಸಂಗೀತ ಅವ್ರನ್ನ ಸಾನಿಯಾ ತರ ಅಂತ ಹೇಳಿದ್ರು, ಅಂಡ್ ನಮ್ರತಾ ಅವ್ರನ್ನ ಅನುಪಮ ಗೌಡ ಅಂತ ಹೇಳಿದ್ರು. ಜೊತೆಗೆ ಇದೇ ನಮ್ರತಾ ಅವ್ರೇನ್ ಹೇಳಿದ್ರು ಅಂತಂದ್ರೆ ತುಂಬಾ ಫನ್ ಆಗಿ ತಗೊಳ್ಳೋಣ ಅಷ್ಟೇ ಇದನ್ನ. ಸೊ ನಮ್ರತಾ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಸಂಗೀತ ಅವರು ನನಗೆ ಸ್ವಲ್ಪ ಪ್ರಥಮ ವೈಬ್ಸ್ ಕೊಡ್ತಾರೆ ಅಂತ ಹೇಳಿದ್ರು. ಯಾಕೆಂದ್ರೆ ಅವರು ತುಂಬಾ ಜೋರಾಗಿ ಜೋರಾಗಿ ಮಾತಾಡ್ತಾ ಇದ್ರು, ಅವ್ರ ಸ್ಥಾನ ತಗೊಳ್ತಿದ್ರು. ಅಂಡ್ ಸಂಗೀತ ಅವ್ರು ಅಷ್ಟೇ ಅವ್ರ ಸ್ಥಾನ ತಗೊಳ್ತಾರೆ, ಅವರು ಸ್ವಲ್ಪ ಅವ್ರದೇ ಮಾತುಗಳನ್ನ ಸರಿ ಒಂಥರ ಮಾತಾಡ್ತಾರೆ ಅಂತೆಲ್ಲ ನಮ್ರತಾ ಅವ್ರು ಹೇಳಿದ್ರು. ಅಂಡ್ ಅದರ ರಿಲೇಟೆಡ್ ಕೆಲವೊಂದಿಷ್ಟು ಕಮೆಂಟ್ಸ್ ಗಳಾಗಿರ್ಲಿ ಅಥವಾ ಕೆಲವೊಂದಿಷ್ಟು ಪೋಸ್ಟ್ ಗಳಾಗ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾನೆ ಇತ್ತು. ನಾವು ನೋಡಿದ್ವಿ, ನೀವು ನೋಡಿರ್ತೀರ ಅಂತ ಭಾವಿಸ್ತಾ. ಅದಕ್ಕೆ ಪ್ರಥಮ್ ಏನು ಯಾಕೆ ರಿಯಾಕ್ಟ್ ಮಾಡಿಲ್ಲ ಅಂತ ನಿಮ್ಮ ಮೇಲೆ ಪ್ರಶ್ನೆ ಓಡ್ತಾ ಇದ್ರೆ, ಹೌದು ಇವಾಗ ಪ್ರಥಮ್ ಅವ್ರದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಸಂಗೀತ ಮತ್ತೆ ಪ್ರಥಮ್ ಅವ್ರ ಫೋಟೋ ಏನಿದೆ ಅದು ಅಕ್ಕಪಕ್ಕ ಬಂದು ಜನ ಕೇಳ್ತಾ ಇದ್ರು ನಮ್ರತಾ ಈ ರೀತಿ ಹೇಳಿದ್ದಾರೆ ಅಂತೆಲ್ಲ. ಆ ಫೋಟೋಗೆ ಸ್ಟೋರಿಲಿ ಏನ್ ರಿಪ್ಲೈ ಕೊಟ್ಟಿದ್ದಾರೆ ಅಂತಂದ್ರೆ, ಪ್ರಥಮ್ ಅವರು ಹೌದಾ ಸಂಗೀತ ಅಂತ ಅಂದ್ರೆ ಹೌದೇನ್ರಿ ಸಂಗೀತ ಅವ್ರೆ ಅಂತ ಕೇಳಿ ಕೆಳಗಡೆ ನಮ್ರತಾ ಅವ್ರಿಗೂ ಪ್ರಶ್ನೆ ಕೇಳಿದ್ದಾರೆ. ಪ್ರಥಮ್ ವೈಬ್ಸು ಏನ್ ಪ್ರಾಬ್ಲಮ್ ಅಮ್ಮ ಅಂತ ಕೇಳಿದ್ದಾರೆ. ಏನ್ ಪ್ರಾಬ್ಲಮ್ ನಮ್ರತಾ ಅವ್ರಿಗೆ ಅಂತ ಅವರೇ ಕಮೆಂಟ್ ಮಾಡ್ಬೇಕು. ಅಂಡ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ನ ಯಾವ ಸ್ಪರ್ಧಿ ಹಿಂದಿನ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಹೋಲ್ತಾರೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಹೇಳಿ ಕೇಳಿ ಪ್ರಥಮ್ ಅವ್ರು ಸುಮ್ನೆ ಕೂರೋ ಮಾತೇ ಇಲ್ಲ. ಯಾರಾದ್ರೂ ಏನಾದ್ರು ಹೇಳಿದ್ರೆ ಅವ್ರು ಅನ್ಸ್ಕೊಂಡ್ ಕೂರ್ತಾರ, ಚಾನ್ಸ್ ಏನಾದ್ರು ಏನಾದ್ರು ಒಂದು ಆನ್ಸರ್ ಕೊಡ್ತಾರೆ. ಹಾಗೆ ಇವತ್ತು ಅಷ್ಟೇ ನಮ್ರತಾ ಅವರ ಮನೆಯಲ್ಲಿ ಆ ಹೇಳಿಕೆಗೆ ಪ್ರಥಮ್ ಅವರು ಹೊರಗಡೆ ಕೂತ್ಕೊಂಡೆ ಆನ್ಸರ್ ಮಾಡಿರುವಂತದ್ದು. ಸೊ ನಿಮ್ಮ ಪ್ರಕಾರ ಈ ಒಂದು ಪೋಸ್ಟ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ಮುಂದಿನ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.